ಮರ ಬಿಡದ ಗಿಣಿ. ಅದೊಂದು ಮಾವಿನ ತೋಟ. ಅಲ್ಲಿ 10 ಮಾವಿನ ಮರಗಳಿದ್ದವು. ಅವುಗಳಲ್ಲಿ ಒಂದು ದೊಡ್ಡ ಮಾವಿನ ಮರವಿತ್ತು. ಎಷ್ಟೋ ಹಕ್ಕಿಗಳು ಆ ಮರದಲ್ಲಿ ಗೂಡುಗಳನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದವು. ಮರದ ಶಾಖೆಗಳ ಮೇಲೆ ಹಲವು ಅಳಿಲುಗಳು ಮನೆ ಮಾಡಿದ್ದವು. ಅವೆಲ್ಲ ಒಳ್ಳೆಯ ಸ್ನೇಹಿತರಾಗಿ ಇರತೊಡಗಿದ್ದವು. ಎಲ್ಲರಿಗೂ ಆ ಮಾವಿನ ಮರದ ಮೇಲೆ ಅಪಾರ ಪ್ರೀತಿ ಇತ್ತು. ಒಂದು ದಿನ ಆ ಮಾರ್ಗವಾಗಿ ಅಲ್ಲಿಗೆ ಒಬ್ಬ ಬೇಟೆಗಾರ ಬಂದ. ಅದೇ ಮಾವಿನ ಮರದ ಮೇಲೆ ಒಂದು ಚೆಲುವಾದ ಗಿಣಿ ಕುಳಿತಿದ್ದನ್ನು ಕಂಡ. ಆ ಗಿಣಿಯ ಮೇಲೆ ಅವನಿಗೆ ಆಸೆ ಆಯಿತು. ಅವನ ಬಳಿ ಬಿಲ್ಲು ಬಾಣಗಳಿದ್ದವು. ಒಂದು ವಿಷಪೂರಿತವಾದ ಬಾಣವನ್ನು ಗಿಣಿಯ ಮೇಲೆ ಪ್ರಯೋಗಿಸಿದ. ಆದರೆ ಗಿಣಿ ಬಾಣದಿಂದ ತಪ್ಪಿಸಿಕೊಂಡು ದೂರ ಹಾರಿಹೋಯಿತು. ಬೇಡನು ಪ್ರಯೋಗಿಸಿದ ವಿಷಪೂರಿತ ಬಾಣ ಮಾವಿನ ಮರಕ್ಕೆ ತಗುಲಿ ಮೊದಲು ಅದರ ಎಲೆಗಳು ಒಣಗಿದವು. ಎಲೆಗಳೆಲ್ಲ ಕೆಳಗೆ ಬಿದ್ದು ಹೋದ ಮೇಲೆ ಹಕ್ಕಿಗಳು ಆ ಮರವನ್ನು ತೊರೆದು ಹತ್ತಿರದ ಇನ್ನೊಂದು ಮರದ ಮೇಲೆ ಗೂಡುಗಳನ್ನು ಕಟ್ಟಿ ಇರತೊಡಗಿದವು. ಮರದ ಶಾಖೆಗಳು ಒಣಗಿದಂತೆ ಅಳಿಲುಗಳು ಆ ಮರವನ್ನು ಬಿಟ್ಟು ಬೇರೆ ಮರವನ್ನು ಆಶ್ರಯಿಸಿದವು. ಮರದ ಕಾಂಡ ಒಣಗತೊಡಗಿದಂತೆ ಮೊಲಗಳೂ ಕೂಡ ಬಿಟ್ಟು ಹೋದವು. ಆದರೆ ಆ ಚೆಲುವಾದ ಗಿಣಿ ಮಾತ್ರ ತಾನು ಮೊದಲು ಕುಳಿತಿರುತ್ತಿದ್ದ ಮರವನ್ನು ಬಿಡಲೇ ಇಲ್ಲ. ಗಿಣಿಯ ಗೆಳೆಯರು ಒಂದು ದಿನ ಗಿಣಿಯ ಹತ್ತಿರ ಬಂದು, ಅಯ್ಯ ಗಿಣಿರಾಯ, ಈ ಮರ ಸಂಪೂರ್ಣ ಒಣಗಿ ಶಿಥಿಲವಾಗಿದೆ. ನೀನು ಈ ಮರವನ್ನು ಬಿಟ್ಟು ನಮ್ಮೊಂದಿಗಿರು ಬಾ ಎಂದು ಒತ್ತಾಯಿಸಿದವು. ಆದರೆ ಗಿಣಿ ಆ ಮರ ಬಿಡಲೇ ಇಲ್ಲ. ಆಹಾರಕ್ಕಾಗಿ ಅಲ್ಲಿ ಇಲ್ಲಿ ಹೋಗುವುದನ್ನೂ ಬಿಟ್ಟಿತು. ದಿನದಿಂದ ದಿನಕ್ಕೆ ಅದು ನೀರು ಆಹಾರವಿಲ್ಲದೆ ಕೃಶವಾಗತೊಡಗಿತು. ಒಂದು ದಿನ ವರುಣದೇವನು ಆ ಮಾರ್ಗವಾಗಿ ಅಂತರಿಕ್ಷದಲ್ಲಿ ಹೋಗುತ್ತಿದ್ದನು. ಒಣ ಮಾವಿನ ಮರದ ರೆಂಬೆಯ ಮೇಲೆ ಕುಳಿತಿದ್ದ ಗಿಣಿಯನ್ನು ಕಂಡು ಅದರ ಬಳಿಗೆ ಹೋದನು. ಏನು ಗಿಳಿಯೇ, ನೀನೊಬ್ಬನೇ ಈ ಸಾಯುತ್ತಿರುವ ಮರದ ಮೇಲೆ ಕುಳಿತಿರುವೆ ಎಂದು ಕೇಳಿದನು. ಗಿಣಿ ದುರ್ಬಲವಾಗಿತ್ತು. ಉತ್ತರಿಸಲಾಗದಷ್ಟು ಸೊರಗಿ ಹೋಗಿತ್ತು. ವರುಣದೇವರಿಗೆ ಆಶ್ಚರ್ಯವಾಗಿ ಅವನು ಇತರ ಹಕ್ಕಿಗಳ ಬಳಿಗೆ ಹೋಗಿ ಗಿಣಿಯ ಬಗ್ಗೆ ವಿಚಾರಿಸಿದನು. ಹಕ್ಕಿಗಳೇ, ಇದೇನು ನೀವು ಮಾತ್ರ ಸಂತೋಷವಾಗಿ ಒಂದೆಡೆ ಇದ್ದೀರಿ, ಆದರೆ ಆ ಗಿಣಿ ಮಾತ್ರ ಒಣ ಮಾವಿನ ಮರದ ಮೇಲೆ ಒಂಟಿಯಾಗಿ ಕುಳಿತಿದೆ. ಆಗ ಒಂದು ಹಕ್ಕಿ, ಅಯ್ಯ ವರುಣನೇ, ಏನು ಹೇಳೋಣ, ನಾವೆಲ್ಲರೂ ಒಂದೇ ಮಾವಿನ ಮರದಲ್ಲಿ ವಾಸಿಸುತ್ತಿದ್ದೆವು. ಆದರೆ ಈಗ ಆ ಮರ ಸಾಯುತ್ತಿದೆ. ಆ ಮರದ ಎಲೆಗಳೆಲ್ಲ ಉದುರಿ ನೆರಳಿಲ್ಲವಾದ ಬಳಿಕ ನಾವೆಲ್ಲ ಆ ಮರವನ್ನು ಬಿಟ್ಟು ಬಂದೆವು ಎಂದು ಹೇಳಿತು. ಇನ್ನು ಕೆಲವು ಹಕ್ಕಿಗಳು, ಸ್ವಾಮಿ, ಮರದಲ್ಲಿ ಹಣ್ಣುಗಳು ಬಿಡುವುದು ನಿಂತ ಮೇಲೆ ನಾವು ಬಂದೆವು ಎಂದವು. ಆದರೇನೀಗ ಈ ಗಿಣಿ ಮಾತ್ರ ಅದೇ ಮರದ ಮೇಲಿದೆಯಲ್ಲ? ವರುಣ ಕೇಳಿದನು. ಅದನ್ನೇನು ಹೇಳೋಣ, ನಾವೆಲ್ಲ ಹೋಗಿ ಈ ಮರ ಬಿಟ್ಟು ಬಾ ಎಂದು ಹೇಳಿದೆವು. ಪ್ರತಿ ಸಲ ಹೋದಾಗ ಗಿಣಿ ನಾನು ನನ್ನ ಹಳೆಯ ಗೆಳೆಯನನ್ನು ಬಿಟ್ಟು ಬರುವುದಿಲ್ಲ ಎಂದು ಹೇಳುತ್ತಲೇ ಇತ್ತು. ನಾವು ಕೇಳುವುದು ಬಿಟ್ಟು ಸುಮ್ಮನಾಗಿದ್ದೇವೆ. ಆ ಗಿಣಿ ಮತ್ತಿನ್ನೇನು ಹೇಳಿತು? ವರುಣ ಕೇಳಿದ. ಅದು ತಾನು ಆ ಮರದಲ್ಲಿ ಹುಟ್ಟಿ ಆ ಮರದ ಮೇಲೆ ಬೆಳೆದೆ. ಮರ ಹಸಿರಾಗಿ ಚೆನ್ನಾಗಿದ್ದಾಗ ಬೇಕಾದಷ್ಟು ಹಣ್ಣು ನೆರಳು ಕೊಟ್ಟಿತು. ಆದರೆ ನನ್ನಿಂದ ಏನನ್ನೂ ಅದು ಮರಳಿ ಪಡೆಯಲಿಲ್ಲ. ಆ ಗಿಣಿ ಒಂದು ಮೂರ್ಖವೇ ಸರಿ, ಒಂದು ಹಕ್ಕಿ ಹೇಳಿತು. ಆ ಹಕ್ಕಿಯೊಂದಿಗೆ ಅಳಿಲು ಮೊಲಗಳು ದನಿಗೂಡಿಸಿದವು. ಮಾವಿನ ಮರದ ಮೇಲೆ ಗಿಣಿಗಿದ್ದ ಪ್ರೀತಿ ಕಂಡು ವರುಣನಿಗೆ ಆಶ್ಚರ್ಯವಾಯಿತು. ಆದರೆ ಒಣ ಮಾವಿನ ಮರದ ಮೇಲೆಯೇ ಇದ್ದು ಗಿಣಿ ಸಾಯುವುದನ್ನು ನೋಡಲು ಅವನಿಗೆ ಇಷ್ಟವಾಗಲಿಲ್ಲ. ಹೇಗಾದರೂ ಮಾಡಿ ಗಿಣಿಯನ್ನು ಕಾಪಾಡಬೇಕೆಂದುಕೊಂಡನು. ಇದ್ದಕ್ಕಿದ್ದಂತೆ ಗುಡುಗಿನ ಶಬ್ದ ಬಂದಿತು. ಆಕಾಶದಲ್ಲಿ ಮೋಡಗಳು ಗುಂಪಾದವು. ಮಳೆ ಬರತೊಡಗಿತು. ಮಳೆ ನೀರು ಮಾವಿನ ಮರದ ವಿಷವನ್ನು ತೊಡೆದು ಹಾಕಿತು. ಗಿಣಿ
ಗಿಣಿ ಮಳೆ ನೀರನ್ನು ಕುಡಿದು ಬಾಯಾರಿಕೆ ನೀಗಿಕೊಂಡಿತು. ಕೆಲವೇ ದಿನಗಳಲ್ಲಿ ಮಾವಿನ ಮರ ಚಿಗುರತೊಡಗಿತು. ಎಲೆಗಳು ಮೂಡಿದವು. ಹೊಸ ರೆಂಬೆ ಕೊಂಬೆಗಳು ಬರತೊಡಗಿದವು. ಕೆಲವೇ ದಿನಗಳಲ್ಲಿ ಮಾವಿನ ಮರದಲ್ಲಿ ಹಣ್ಣುಗಳು ಬಿಡತೊಡಗಿದವು. ಗಿಣಿ ಆ ಮರವನ್ನು ಎಂದಿಗೂ ಬಿಡಲಿಲ್ಲ. ಹಲವಾರು ವರ್ಷಗಳ ಕಾಲ ಅದೇ ಮರದ ಮೇಲೆ ಸಂತೋಷವಾಗಿ ವಾಸಿಸಿತು. ವರುಣನ ಕೃಪೆಯಿಂದ ಮಳೆಯಾಗಿತ್ತು. ಗಿಳಿಯ ಜೀವ ಉಳಿದಿತ್ತು.